ಬಿಜೆಪಿಯ ಭೀಷ್ಮ, ಆರ್ಎಸ್ಎಸ್ನ ಕಟ್ಟಾಳು, ಎಮರ್ಜೆನ್ಸಿಯಲ್ಲಿ ಜೈಲಿನಲ್ಲಿ ವಾಸ ಮಾಡ್ತಿದ್ದಂತಹ ಒಬ್ಬ ವ್ಯಕ್ತಿ ಇವತ್ತು ಬೀದಿ ಬದಿಯಲ್ಲಿ ಆತ ತನ್ನ ಜೀವನವನ್ನು ನಡೆಸುವಂತಹ ಒಂದು ಪರಿಸ್ಥಿತಿ. ಫ್ರೀಡಮ್ ಟಿವಿಗೆ ಸ್ವಾಗತ. ನಾನು ಅಶ್ವಥ್. ವೀಕ್ಷಕರೇ, ನಾನಿವತ್ತು ಒಬ್ಬ ಸ್ಪೆಷಲ್ ವ್ಯಕ್ತಿಯ ಬಗ್ಗೆ ಹೇಳಲಿಕ್ಕೆ ಬಯಸ್ತೀನಿ. ಆ ಸ್ಪೆಷಲ್ ವ್ಯಕ್ತಿ ಇವತ್ತು ಬೀದಿ ಬದಿಯಲ್ಲಿ ವಾಸ ಮಾಡುವಂತಹ ಒಂದು ಪರಿಸ್ಥಿತಿ ಅವರ ಲೈಫಲ್ಲಿ ಈಗ ನಿರ್ಮಾಣ ಆಗಿರುವಂತಹದ್ದು. ಬಿಜೆಪಿಯ ಭೀಷ್ಮ, ಆರ್ಎಸ್ಎಸ್ನ ಕಟ್ಟಾಳು, ಹಾಗೆ ಎಮರ್ಜೆನ್ಸಿಯಲ್ಲಿ ಅಂದರೆ ಇಂದಿರಾ ಗಾಂಧಿಯವರು ತಂದಂತಹ ಒಂದು ಎಮರ್ಜೆನ್ಸಿ ಆ ಒಂದು ಅವಧಿ ಏನಿತ್ತೋ ಆ ಒಂದು ಅವಧಿಯಲ್ಲಿ BS ಯಡಿಯೂರಪ್ಪ, ಶಂಕರ್ ಮೂರ್ತಿ, PGR ಸಿಂಧ್ಯಾ ಹಾಗೆ ಕಲ್ಲಡ್ಕ ಪ್ರಭಾಕರ್ ಇವರ ಜೊತೆ ಜೈಲಿನಲ್ಲಿ ವಾಸ ಮಾಡ್ತಿದ್ದಂತಹ ಒಬ್ಬ ವ್ಯಕ್ತಿ ಇವತ್ತು ಬೀದಿ ಬದಿಯಲ್ಲಿ ಆತ ತನ್ನ ಜೀವನವನ್ನು ನಡೆಸುವಂತಹ ಒಂದು ಪರಿಸ್ಥಿತಿ ಅವನ ಲೈಫಲ್ಲಿ ಈಗ ಬಂದಿರುವಂಥದ್ದು. ಎಸ್, ನಾನು ಹೇಳೋದಕ್ಕೆ ಹೊರಟಿರುವಂತಹ ಆ ಸ್ಪೆಷಲ್ ವ್ಯಕ್ತಿಯ ಹೆಸರು ವಿಠಲ್ ಆಚಾರ್ಯ ಅಂತೇಳಿ. ಇವರು ವಿಠಲ್ ಆಚಾರ್ಯ 92 ವರ್ಷ ವಯಸ್ಸು. ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯವರು. ಅಂದರೆ ತಮ್ಮ 7ನೇ ವಯಸ್ಸಿನಲ್ಲಿ ಇವರು ರಾಜಕೀಯ ಅಂದರೆ 7ನೇ ವಯಸ್ಸಿನಿಂದ 84ನೇ ವಯಸ್ಸಿನವರೆಗೂ ಸಂಘ ಪರಿಹಾರಕ್ಕಾಗಿ ದುಡಿದಂತಹ ಒಬ್ಬ ಮಹಾನ್ ವ್ಯಕ್ತಿ. ಅಂದರೆ RSS ಹಾಗೂ BJPಯ ಕಟ್ಟಾಳು, BJPಯ ಭೀಷ್ಮ, RSSನ ಕಟ್ಟಾಳು, ಎಮರ್ಜೆನ್ಸಿ ಪೀರಿಯಡಲ್ಲಿ ಕೆಲಸ ಮಾಡಿದಂತಹ ಒಬ್ಬ ವ್ಯಕ್ತಿ ಇವತ್ತು ಬೀದಿ ಬದಿಯಲ್ಲಿ ವಾಸ ಮಾಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಂದರೆ ಕಾರಣ ಏನಿರ್ಬೋದು? ಯಾವ ಕಾರಣಕ್ಕೋಸ್ಕರ ಇವರು ಬೀದಿ ಬದಿಯಲ್ಲಿ ಅಂದರೆ ಅವರ ಒಂದು ಜೀವನವನ್ನು ರೂಪಿಸ್ಕೊಳ್ತಿದ್ದಾರೆ ಅಥವಾ ಜೀವನವನ್ನು ನಡೆಸ್ತಿದ್ದಾರೆ? ಸಾಕಷ್ಟು ಒಂದಷ್ಟು ವಿಚಾರಗಳು ಕೂಡ ಇದೆ. ಆ ವಿಚಾರಗಳ ಎಲ್ಲವನ್ನೂ ಕೂಡ ಹೇಳ್ತೀನಿ. ಕೊನೆಯವರೆಗೂ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಜೊತೆಗೆ ಏನಂತಂದರೆ ಇಲ್ಲಿ BJPಯ ಭೀಷ್ಮ ಅಂತ ಕರೆಸಿಕೊಳ್ಳುವಂತಹ ವಿಠಲ್ ಆಚಾರ್ಯ ಮೂಲತಃ ಉಡುಪಿ ಜಿಲ್ಲೆಯವರು. ಇವರು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ತಮ್ಮ 7ನೇ ವಯಸ್ಸಿನಿಂದ 84ನೇ ವಯಸ್ಸಿನವರೆಗೂ ಕೂಡ BJPಯಲ್ಲಿ ಅದರಲ್ಲೂ ಸಂಘ ಪರಿವಾರದಲ್ಲಿ ಗುರುತಿಸಿಕೊಂಡಂತಹ ಒಬ್ಬ ಮಹಾನ್ ವ್ಯಕ್ತಿ. ಇಂತಹ ವ್ಯಕ್ತಿ ಇವತ್ತು ಎಲ್ಲೋ ಒಂದು ಕಡೆ ತುಂಬ ನಿಕೃಷ್ಟವಾದಂತಹ ಒಂದು ಜೀವನವನ್ನು ಅಥವಾ ನಿಕೃಷ್ಟವಾದಂಥ ಒಂದು ಪರಿಸ್ಥಿತಿಯನ್ನು ಹೆದರಿಸುವಂಥ ಒಂದು ವಾತಾವರಣ ಅವರ ಜೀವನದಲ್ಲಿ ಈಗ ಆಗಿರುವಂತಹದ್ದು. ನಾನು ವಿಚಾರಕ್ಕೆ ನೇರವಾಗಿ ಬಂದುಬಿಡ್ತೀನಿ. ಇವ್ರ ಬಗ್ಗೆ ಒಂದಷ್ಟು ಸಂಕ್ಷಿಪ್ತವಾಗಿ ಹೇಳ್ತೀನಿ. 1975ರಲ್ಲಿ ಅಂದರೆ ಅಂದಿನ ಪ್ರಧಾನಿಯಾಗಿದ್ದಂತಹ ಇಂದಿರಾ ಗಾಂಧಿ ಅವರ ಒಂದು ಸಮಯದಲ್ಲಿ ದೇಶದ ಮೇಲೆ ಎಮರ್ಜೆನ್ಸಿ ಹೇರಲಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಇವರು ನಮ್ಮ BS ಯಡಿಯೂರಪ್ಪ ಆಗಿರ್ಬೋದು, PGR ಸಿಂಧ್ಯಾ ಆಗಿರ್ಬೋದು, ಶಂಕರ್ ಮೂರ್ತಿ ಆಗಿರ್ಬೋದು, ಪ್ರಭಾಕರ್ ಕಲ್ಲಡ್ಕ ಆಗಿರ್ಬೋದು, ಇವರ ಜೊತೆ ಬೆಳಗಾವಿ ಜಿಲ್ಲೆಯಲ್ಲಿ ಜೈಲು ಶಿಕ್ಷೆಯನ್ನು ಅನುಭವಿಸಿದಂಥವ್ರು. ಜೊತೆಗೆ ಚಿಕ್ಕಮಗಳೂರಲ್ಲಿ ನಗರಸಭೆ ಸದಸ್ಯರಾಗಿ ಕೂಡ ಕೆಲಸ ಮಾಡಿದಂಥವ್ರು. ಇವರಿಗೆ ಒಟ್ಟು 4 ಜನ ಗಂಡು ಮಕ್ಕಳು, ಒಬ್ಬರು ಹೆಣ್ಣು ಮಗು. ಎಲ್ಲರೂ ಕೂಡ ನೀವು ನಂಬಲ್ಲ, ಈ 5 ಜನ ಮಕ್ಕಳು ಏನಿದ್ದಾರೆ ಅವರೆಲ್ಲರೂ ಕೂಡ ಡಾಕ್ಟರ್ಸು ಹಾಗೂ ಇಂಜಿನಿಯರ್ಗಳು ಕೂಡ ಆಗಿರುವಂಥದ್ದು. ಅಂದರೆ ಸಾಮಾನ್ಯ ವ್ಯಕ್ತಿಗಳು ಯಾರೂ ಇಲ್ಲ, ಇಲ್ಲೆಲ್ಲರೂ ಕೂಡ ಐ ಪ್ರೊಫೈಲ್ ಇರುವಂತಹ ವ್ಯಕ್ತಿಗಳೇ. ಇಷ್ಟೆಲ್ಲ ಇದ್ದರೂ ಕೂಡ, ಕೋಟಿ ಆಸ್ತಿ ಇದ್ದರೂ ಕೂಡ, ಮನೆ ಕಡೆ ವೆಲ್ ಸೆಟಲ್ ಆಗಿದ್ದರೂ ಕೂಡ ಇವತ್ತು ವಿಠಲ್ ಆಚಾರ್ಯವರು ಬೀದಿ ಬದಿಯಲ್ಲಿ ವಾಸ ಮಾಡುವಂತಹ ಒಂದು ಪರಿಸ್ಥಿತಿ ಈಗ ನಿರ್ಮಾಣವಾಗಿರುವಂಥದ್ದು. ಅದಕ್ಕೆ ಕಾರಣ ಏನಪ್ಪ ಅಂತಂತಂದರೆ ಅವರು ಮಾಡಿದ್ದಂತಹ ಒಂದು ಆಸ್ತಿ. ಈ ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಠಲ್ ಆಚಾರ್ಯ ಅವರ ಕುಟುಂಬದವರು ಕಂಪ್ಲೀಟಾಗಿ ಅವರನ್ನು ಆ ಒಂದು ಆಸ್ತಿಯನ್ನು ಬರೆಸಿಕೊಂಡು ಅವ್ರನ್ನ ಬೀದಿ ಬದಿಯಲ್ಲಿ ಅವರು ಒಂದು ವಾಸ ಮಾಡುವಂತಹ ಒಂದು ಪರಿಸ್ಥಿತಿಗೆ ತಂದೊಡ್ಡಿದ್ದಾರೆ ಅಂದರೂ ಕೂಡ ತಪ್ಪಾಲಿಕ್ಕಿಲ್ಲ. ಅಂದರೆ ಯಾವ ಕಾರಣಕ್ಕೋಸ್ಕರ ಆ ಆಸ್ತಿಯನ್ನು ಮಾಡಿಟ್ಟಿದ್ರು ವಿಠಲ್ ಆಚಾರ್ಯ ಅವರು ಅಂದರೆ ಅವರು ಸುಮಾರು ಅವರ ಮಕ್ಕಳು ಎಲ್ಲರೂ ಕೂಡ ಡಾಕ್ಟರ್ಸು, ಇಂಜಿನಿಯರ್ಸ್ ಎಲ್ಲರೂ ಕೂಡ ಆಗಿದ್ದರೂ ಕೂಡ ಮನೆಯಲ್ಲಿ ಕೋಟಿ ಆಸ್ತಿ ಇದ್ದರೂ ಕೂಡ
ಅವರಿಗೆ ಎಲ್ಲೋ ಒಂದು ಕಡೆ ಅಂದರೆ ಪ್ರಕೃತಿ ಯಜ್ಞ ಮಾಡುವ ಅಂದರೆ ಪ್ರಕೃತಿಯ ಯಜ್ಞವನ್ನು ಮಾಡುವಂತಹ ಒಂದು ವಿಚಾರ ಅಥವಾ ಅವರಿಗೆ ಆ ರೀತಿಯಾದಂತಹ ಒಂದು ವಿಚಾರ ಸಾಕಷ್ಟು ಅಂದರೆ ಪ್ರಕೃತಿಯ ಯಜ್ಞವನ್ನು ಮಾಡಬೇಕು ಅಂತ ಹೇಳಿ ಅವರು ಮೊದಲಿನಿಂದಲೂ ಕೂಡ ಮಾಡ್ಕೊಂಡ್ಬಂದಿದ್ರು. ಸೊ ಅದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಪ್ರಕೃತಿ ಯಜ್ಞ ಯಾವ ಕಾರಣಕ್ಕೋಸ್ಕರ ಮಾಡ್ತಾಯಿದ್ರು ಅಂತಂತಂದರೆ ಆ ಒಂದು ಪ್ರಕೃತಿ ಯಜ್ಞವನ್ನು ಮಾಡೋದ್ರಿಂದ ಎಲ್ಲೋ ಒಂದು ಕಡೆ ಅಲ್ಲಿನ ಒಂದು ವಾತಾವರಣವನ್ನು ಉತ್ತಮವಾಗಿ ಇಟ್ಕೊಳ್ಬೇಕು, ಉತ್ತಮವಾಗಿ ಅದನ್ನು ನಡೆಸ್ಕೊಂಡು ಹೋಗಬೇಕು ಅನ್ನೋದು ಕೂಡ ಅವರಿಗೆ ಮೊದಲಿನಿಂದಲೂ ಕೂಡ ಇತ್ತು. ಸೊ ಅದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತನ್ನ ಬಳಿ ಇದ್ದಂತಹ ಎಲ್ಲ ಆಸ್ತಿಯನ್ನು ಕೂಡ ತಮ್ಮ ಮಕ್ಕಳಿಗೆ ಕೊಟ್ಟರು. ಅದಾದ ನಂತರ ಒಂದೇ ಒಂದು ಸೈಟನ್ನು ಅವರು ತಮ್ಮ ಬಳಿಯೇ ಇಟ್ಕೊಂಡಿದ್ರು. ಅಂದರೆ ಆ ಸೈಟ್ಗೋಸ್ಕರ ಇವತ್ತು ಕಂಪ್ಲೀಟಾಗಿ ಅಂದರೆ ಅವರು ಇಟ್ಕೊಂಡಿದ್ದು ಕೇವಲ ಎಲ್ಲೋ ಒಂದು ಕಡೆ ಆ ಸೈಟನ್ನು ಇಟ್ಕೊಂಡು ಅಲ್ಲಿ ಒಂದು ಕಾಂಪ್ಲೆಕ್ಸನ್ನು ಕೂಡ ಅಂದರೆ ಒಂದು 4 ಅಂತಸ್ತಿನ ಒಂದು ಕಾಂಪ್ಲೆಕ್ಸನ್ನು ಕೂಡ ಕಟ್ಟಿದರು. ಅದರಲ್ಲಿ ಬಂದಂತಹ ಹಣದಿಂದ ಒಂದು ಪ್ರಕೃತಿ ಯಜ್ಞ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋ ಒಂದು ಆಸೆ ಅವ್ರಿಗಿತ್ತು. ಸೊ ಹಾಗಾಗಿ ಆ ಒಂದು ಕಾಂಪ್ಲೆಕ್ಸು ಅಥವಾ ಆ ಒಂದು ಜಾಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಇಡೀ ಮಕ್ಕಳು ಅಂದರೆ 4 ಜನ ಗಂಡು ಮಕ್ಕಳು, ಓರ್ವ ಹೆಣ್ಣು ಮಗಳು, ಇವರೆಲ್ಲರೂ ಕೂಡ ಆ ಒಂದು ಆಸ್ತಿಗೋಸ್ಕರ ಅವರನ್ನು ಈಗ ಮನೆಯಿಂದ ಹೊರ ಹಾಕುವಂಥ ಒಂದು ಕೆಲಸವನ್ನು ಈಗ ಮಾಡಿರುವಂಥದ್ದು. ಅಂದರೆ ಇಲ್ಲಿ ಒಂದು ವಿಚಾರವನ್ನು ಹೇಳಲೇಬೇಕಾಗುತ್ತೆ. ಎಷ್ಟೇ ಬುದ್ಧಿವಂತಿಕೆ, ಎಷ್ಟೇ ಓದು ಅಥವಾ ಎಷ್ಟೇ ಯಾವುದೇ ರೀತಿಯಾದಂಥ ಒಂದು ಉತ್ತಮ ಸ್ಥಾನಮಾನ ಏನೇ ಇದ್ದರೂ ಕೂಡ ತಂದೆ ತಾಯಿಗಳಿಗೆ ಕೊನೆಗಾಲದಲ್ಲಿ ಒಂದೊತ್ತು ಅನ್ನ ಅಥವಾ ಒಂದೊತ್ತು ಆಶ್ರಯ ಅವರಿಗೆ ಕೊಡದೇ ಇದ್ದರೆ ಅವರಿಗೆ ಎಷ್ಟೇ ಜ್ಞಾನ ಇದ್ದರೂ ಏನು ಪ್ರಯೋಜನ ಅನ್ನೋದು ಕೂಡ ಈ ರೀತಿಯಾದಂತಹ ಒಂದು ವಿಚಾರ ಈಗ ಇಲ್ಲಿ ಬರುತ್ತದೆ. ಯಾಕೆಂತಂದರೆ ಇಲ್ಲಿ ವಿಠಲ್ ಆಚಾರ್ಯ ಅವರ ಪರಿಸ್ಥಿತಿ ಕೂಡ ಈಗ ಅದೇ ರೀತಿಯಾದಂತಹ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು. ಅಂದರೆ ಇವರು BJPಯ ಭೀಷ್ಮ, RSS ಪಕ್ಷದ ಅಂದರೆ RSS ಸಂಘ ಪರಿವಾರದ ಇವರು ಕಟ್ಟಾಳು. ಅಂದರೆ ಎಲ್ಲೂ ಕೂಡ ಯಾವುದೇ ಒಂದು ಬೇರೆ ಪಕ್ಷಕ್ಕೆ ಹೋಗುವಂಥವ್ರನ್ನ ನಾವು ಪ್ರತಿನಿತ್ಯ ನೋಡ್ಬೋದು. ಆದರೆ ಅದ್ಯಾವುದನ್ನು ಕೂಡ ಮಾಡದಂತಹ ಒಬ್ಬ ವ್ಯಕ್ತಿ, ಅಂದರೆ ಇಡೀ ತಮ್ಮ ಜೀವನವನ್ನೇ ಏನು RSS, BJP, ಪ್ರಕೃತಿ ಯಜ್ಞ ಈ ರೀತಿಯಾದಂತಹ ವಿಚಾರಗಳಿಗೆ ತಮ್ಮ ಇಡೀ ಜೀವನವನ್ನೇ ಮುಡುಪಾಗಿಟ್ಟಿದ್ದಂತಹ ವಿಠಲ್ ಆಚಾರ್ಯ ಇವತ್ತು ಎಲ್ಲೋ ಒಂದು ಕಡೆ ಅವರ ಮಕ್ಕಳು ಮಾಡಿದಂತಹ ಒಂದು ಸಣ್ಣ ತಪ್ಪಿಗೆ ಅಥವಾ ಎಲ್ಲೋ ಒಂದು ಕಡೆ ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಒಂದು ಮುಪ್ಪುಕ ಅಂದರೆ ವಯಸ್ಸಿನ ಅಂದರೆ ವೃದ್ಧಾಪ್ಯ ಜೀವನವನ್ನು ಅವರು ಎಲ್ಲ ಒಂದು ಕಡೆ ಬೀದಿ ಬದಿಯಲ್ಲಿ ಕಳೆಯುವಂತಹ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು. ಎಸ್, ಇದು ಇವತ್ತಿನ ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫ್ರೀಡಮ್ ಟಿವಿ ನ್ಯೂಸ್. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.